ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಹೋಶಾಯ 6ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನ ಆಗಮನವು ಉದಯದಂತೆ ನಿಶ್ಚಯ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಆತನ ಆಗಮನವು ನಮ್ಮ ಜೀವಿತದಲ್ಲಿ ಅದೇನಾಗಿದೆ ಅಂದರೆ ಉದಯದ ಬೆಳಕಿನಂತೆ ಅದು ನಿಶ್ಚಿತವಾಗಿದೆ ಎಂದು ಪರಿಶುದ್ಧಾತ್ಮನಾದ ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವರಾಗಿದ್ದಾರೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆಗಮನವು ನಮ್ಮ ಜೀವಿತದಲ್ಲಿ ಅದೇನಾಗಿದೆ ಅಂದರೆ ಏರುತ್ತಾ ಬರುವಂತಹ ಉದಯದ ಬೆಳಕಿನಂತೆ ಅದು ಇದೆ. ಹೇಗೆ ಉದಯದ ಬೆಳಕು ಅಭಿವೃದ್ಧಿ ಆಗುತ್ತಾ ಬರ್ತದೋ, ಹೇಗೆ ಅದು ಏರುತ್ತಾ ಬರ್ತದೋ, ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ಆಗಮನವು ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಆಗಿ ಬರುವಂತಹ ಉದಯದ ಬೆಳಕಿನಂತೆ ನಿಶ್ಚಿತವಾಗಿರುವಂತಹ ಒಂದು ಕಾರ್ಯವಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮ್ಮ ಮೇಲೆ ತನ್ನ ಪ್ರಕಾಶವನ್ನ ಕೊಂಡು ಬರುವವನು ಆತನಾಗಿದ್ದಾನೆ. ನಾವು ಪ್ರಾರ್ಥಿಸಬೇಕು, ಸ್ವಾಮಿ ಉದಯದ ಬೆಳಕಿನಂತೆ ನನ್ನ ಮೇಲೆ ನೀನು ಇಳಿದು ಬಾ ಸ್ವಾಮಿ. ನಿನ್ನ ಪ್ರಕಾಶವು ನನ್ನ ಮೇಲೆ ಇಳಿದು ಬರಲಿ ದೇವರೇ. ನಿನ್ನ ಮಹಿಮೆ ನನ್ನ ಮೇಲೆ ಇಳಿದು ಬರಲಿ ದೇವರೇ. ನಿನ್ನ ಕೃಪೆಯು ನನ್ನ ಜೀವಿತದಲ್ಲಿ ಕ್ರಿಯೆ ಮಾಡಲಿ ದೇವರೇ ಎಂದು ಪ್ರಾರ್ಥಿಸುವಾಗ ಉದಯದ ಬೆಳಕಿನಂತೆ ನಿಶ್ಚಯವಾಗಿ ಕರ್ತನ ಪ್ರಸನ್ನತೆ, ಕರ್ತನ ಅಭಿಷೇಕ, ಕರ್ತನ ಆಗಮನವು ನಮ್ಮ ಜೀವಿತದಲ್ಲಿ ಅದೇನ್ ಮಾಡುವಂತದ್ದಾಗಿದೆ, ಕ್ರಿಯೆ ಮಾಡುವಂತದ್ದಾಗಿದೆ. ಆ ಕಾರ್ಯಗಳಿಗೆ ನಮ್ಮನ್ನು ನಾವೇನ್ ಮಾಡಬೇಕು, ಒಪ್ಪಿಸಿಕೊಡಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ಉದಯದ ಬೆಳಕಿನಂತೆ ದೇವರೇ ಅಪ್ಪ ನಿಶ್ಚಯವಾಗಿರುವಂತಹ ನಿನ್ನ ಕಾರ್ಯವನ್ನ ನಿನ್ನ ಜನರ ಜೀವಿತದಲ್ಲಿ ನೀನು ನೆರವೇರಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಆಗಮನವನ್ನ ನಿನ್ನ ಜನರ ಜೀವಿತದಲ್ಲಿ ನೆರವೇರಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೇನ್ ಆಮೇನ್.